ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಿಮ್ಗೆಲ್ರಿಗೂ ಟೈಟಲ್ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ನನ್ನ ತಾರಪಾರಿವಾಳ ಇತ್ತಲ್ಲ, ಅದಕ್ಕೆ ಪಾಕ್ಸ್ ಆಗಿದೆ ಅಂತ ತಿಳ್ಕೊಂಡು ಎಷ್ಟೋ ದಿನ ಮೆಡಿಸನ್ ಮಾಡಿದೆ, ಬಟ್ ಏನು ಪ್ರಯೋಜನ ಆಗಲಿಲ್ಲ. ಆ ಗುಳ್ಳೆ ಇದ್ದಿದ್ದು ಹಾಗೆ ಇತ್ತು ಫ್ರೆಂಡ್ಸ್. ಯಾಕಂದರೆ ಅದು ಪಾಕ್ಸ್ ಅಲ್ಲ, ಓಕೆನಾ. ಅದ್ರ ಡಿಸೀಸ್ ನೇಮ್ ನನಗೆ ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ ಗುಳ್ಳೆ ಆಗಿದ್ದು ನಿಮ್ಗೆಲ್ರಿಗೂ ಎಲ್ಲ ವೀಡಿಯೋದಲ್ಲೂ ನಾನು ತೋರಿಸಿರ್ತೀನಿ KGF ಟೈಟಾಕ್ದಲ್ಲಿ. ಸೊ ಇವತ್ತು ಏನು ಐಡೆಂಟಿಫೈ ಮಾಡಿದೆ ಅಂದರೆ, ಪಾರಿವಾಳನ ಹಿಡಿದವಾಗ ಅದ್ರ ಗುಳ್ಳೆಯಲ್ಲಿ ಸಣ್ಣಕ್ಕೆ ಒಂದು ಹೊಟ್ಟೆ ಇತ್ತು ಫ್ರೆಂಡ್ಸ್, ಅಂದರೆ ಹೋಲ್ ಥರ ಇತ್ತು. ಸೊ ಅದನ್ನು ಒತ್ತಿದಾಗ ಅದರೊಳಗೆ ಕೀವು ಥರ ಇತ್ತು ಫ್ರೆಂಡ್ಸ್. ಎಲ್ಲ ಹೊರಗೆ ಹೋಯಿತು ಒತ್ತಿದ ತಕ್ಷಣ. ಆ್ಯಂಡ್ ಅದಕ್ಕೆ ನಾನು ಬೇವಿನ ಎಣ್ಣೆ ಮತ್ತು ಅರಿಶಿನ ಪುಡಿನ ಮಿಕ್ಸ್ ಮಾಡಿ ಹಚ್ಚಿದ್ದೀನಿ ಫ್ರೆಂಡ್ಸ್. ಇವಾಗ ಫುಲ್ ಕ್ಯೂರ್ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಸೊ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು, ಮೊದಲಿಗೆ ಗುಳ್ಳೆ ಇತ್ತು ಫ್ರೆಂಡ್ಸ್. ಇವಾಗ ನೋಡಿ ಫುಲ್ ಹಚ್ಚಿದ್ದೀನಿ, ಎಲ್ಲ ಕ್ಲೀನಾಗಿದೆ, ಓಕೆನಾ. ಸೊ ಇನ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ 2 ವರ್ಷ ಆಗ್ತಾ ಬಂತು ಫ್ರೆಂಡ್ಸ್ ಈ ಪೇರನ್ನು ನಾನು ತಂದು. ಸೊ ಇದನ್ನು ಯಾರಿಗೂ ಕೊಟ್ಟು ಇಲ್ಲ, ಕೊಡೋದು ಇಲ್ಲ. ಆ್ಯಂಡ್ ಇದು ನಮ್ಮ ಸಬ್ಜಾ ಮತ್ತು ಚೀನಿದ ಪಟ್ಟ, ನೀವು ನೋಡ್ಬೋದು. ಸೊ ಇದಕ್ಕೆ ಈ ರೀತಿ ಏನಾದ್ರು ಗುಳ್ಳೆ ಆಗಿದ್ದರೆ ಫ್ರೆಂಡ್ಸ್, ನೀವು ಯಾವುದೇ ಮೆಡಿಸನ್ ಮಾಡೋಕ್ಕೆ ಹೋಗಬೇಡಿ. ಅದೇ ದೊಡ್ಡದಾಗಿ ಅದು ಕೀವು ಫುಲ್ ತುಂಬ್ಕೊಂಡಿರುತ್ತೆ. ಆಮೇಲೆ ಒಂದು ದಿವಸ ಹೋಲಾದವಾಗ ನೀವು ಒತ್ತಿ ಅದನ್ನು ತೆಗೆದು ಈ ರೀತಿ ಅರಿಶಿನ ಪುಡಿ ಹಚ್ಬಿಡಿ ಫ್ರೆಂಡ್ಸ್. ಫುಲ್ ಸೊಲ್ಯೂಷನ್ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಏನು ಭಯ ಪಡೋದು ಬೇಡ, ಪಾರಿವಾಳಕ್ಕೂ ಕೂಡ ಏನೂ ಆಗೋಲ್ಲ. ಸೊ ನೆಕ್ಸ್ಟ್ ವೀಡಿಯೋ ಟಾಪಿಕ್ ಮೇಲೆ ಕಮೆಂಟ್ ಮಾಡಿ, ಆ ವಿಡಿಯೋ ಮೇಲೆ ನಾನು ಡೆಫಿನೆಟಾಗಿ ವೀಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Yeah.